ವಿಶ್ವ ವೀರಶೈವ ಸಂಸ್ಕೃತಿ ಸಂಸ್ಕರಣಾ ಸಮಿತಿ ರಾಷ್ಟ್ರೀಯ ಘಟಕದ ವತಿಯಿಂದ ಪತ್ರಿಕಾಗೋಷ್ಠಿ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಶಬ್ರ ಶ್ರೀಕಂಠ ಶಿವಾಚಾರ್ಯ ಸೊಲ್ಲಾಪುರ ರೇವೂರು ಗುಲ್ಬರ್ಗ, ಶ್ರೀ ಶಬ್ರ ಸುಘರೇಶ್ವರ ಶಿವಾಚಾರ್ಯ ಶಾಪುರ, ಶ್ರೀ ಶಬ್ರ ಶಾಂತವೀರಲಿಂಗ ಶಿವಾಚಾರ್ಯರು ಲಾತೂರ್ ಮಹಾರಾಷ್ಟ್ರ, ಶ್ರೀ ಶಬ್ರ ಪಂಡಿತಾರಾಧ್ಯ ಶಿವಾಚಾರ್ಯರು ನಾಸಿಕ್ ಮಹಾರಾಷ್ಟ್ರ, ಶ್ರೀ ಚಂದ್ರಶೇಖರ ಹಿರೇಮಠ ಹೈಕೋರ್ಟ್ ವಕೀಲರು ಧಾರವಾಡ, ಶ್ರೀ ನಾಗನಗೌಡ ಶಿವನಗೌಡ ನೀರಲಗಿ ಉರ್ಫ್ ಪಾಟೀಲ ಧರ್ಮದರ್ಶಿಗಳು. ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಶುದ್ಧ ಸನಾತನ ವೀರಶೈವ ಪಂಚಪೀಠಗಳಲ್ಲಿ ಒಂದಾದ ಕೇದಾರ ವೈರಾಗ್ಯ ಪೀಠಕ್ಕೆ ಪ್ರಸ್ತುತ ಜಗದ್ಗುರುಗಳಾದ ಶ್ರೀ ಭೀಮಾಶಂಕರ ಲಿಂಗ ಶಿವಾಚಾರ್ಯರು 12/2/2026ರಂದು ನಾಂದೇಡ್ನಲ್ಲಿ ಕಾನೂನು ಬಾಹಿರವಾಗಿ ಮತ್ತು ಪರಂಪರೆಗೆ ವಿರುದ್ಧವಾಗಿ ಕಣ್ವಕುಪ್ಪಿ ಗವಿಮಠದ ಶ್ರೀ ಡಾಕ್ಟರ್ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯರನ್ನ ಉತ್ತರಾಧಿಕಾರಿ ಅಂತ ಘೋಷಿಸಿದ ವಿಚಾರದ ಮೇಲೆ ಮಾನ್ಯ ಉಚ್ಚ ನ್ಯಾಯಾಲಯ ಉತ್ತರಾಖಂಡ ನೈನೀತ ದಿನಾಂಕ 2/5/2026 ಆದೇಶದ ಪ್ರಕಾರ 2 ತಿಂಗಳೊಳಗೆ ಕ್ರಮ ಕೈಗೊಳ್ಳಲು ಬಿಕೆಟಿಸಿ ಅವರಿಗೆ ನಿರ್ದೇಶನ ಮಾಡಿದ್ದು ಇರುತ್ತದೆ. ಆದ್ದರಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಕೇದಾರ ಪೀಠದ ಸಂಪ್ರದಾಯದ ಮತ್ತು ಕಾನೂನುಬದ್ಧ ನಿಯಮಗಳು, ಐತಿಹಾಸಿಕ ಪರಂಪರೆ, ದ್ವಾಪರ ಯುಗದಿಂದಲೂ ಬಂದಿರುವ ಪರಂಪರೆಯಂತೆ ದಕ್ಷಿಣ ಭಾರತದಲ್ಲಿ ಜನಿಸಿದ್ದ ಶುದ್ಧ ವೀರಶೈವ ಲಿಂಗಾಧಾರಿ ಜಂಗಮ ಬ್ರಹ್ಮಚಾರಿಯವರನ್ನ ಮಾತ್ರ ಪೀಠಕ್ಕೆ ನೇಮಿಸಬೇಕು. ಕಾನೂನಿನ ಚೌಕಟ್ಟು 1939ರ ಕಾಯ್ದೆ ಹಾಗೂ 1949ರ ಉತ್ತರ ಪ್ರದೇಶ ರಾಜ್ಯ ಕಾನೂನಿನ ಅನ್ವಯ ಶ್ರೀ ಬದರಿನಾಥ ಕೇದಾರನಾಥ ದೇವಸ್ಥಾನ ಸಮಿತಿ ನಿಯಮಾವಳಿಗಳ ಪ್ರಕಾರವೇ ಜಗದ್ಗುರು ರಾವಲ್ ನೇಮಕಾತಿಯನ್ನ ನಡೆಯಬೇಕು. ಅರ್ಹತೆಗಳು: ಉತ್ತರಾಧಿಕಾರಿಯಾಗುವವರು ಪಂಚ ಕೇದಾರ ದೇವಸ್ಥಾನಗಳ ಪೈಕಿ ಕನಿಷ್ಠ ಒಂದು ದೇವಸ್ಥಾನದಲ್ಲಾದರೂ 6 ತಿಂಗಳು ಪೂಜೆ ಮಾಡಿರಬೇಕು, ಬಹುಭಾಷಾ ತಜ್ಞರಾಗಿರಬೇಕು ಮತ್ತು ಶಿಷ್ಯ ದೀಕ್ಷೆ ಪಡೆದುವರಲ್ಲಿ ಹಿರಿಯರಾಗಿರಬೇಕು. ಆದರೆ ಕಣ್ವಕುಪ್ಪಿ ಶ್ರೀಗಳು ಶಿಷ್ಯರ ಸಾಲಿನಲ್ಲಿ 5ನೇ ಸ್ಥಾನದಲ್ಲಿದ್ದು ನಿಯಮಾವಳಿಗಳ ಪ್ರಕಾರ ಅರ್ಹರಾಗುವುದಿಲ್ಲ ಮತ್ತು ಅವರಿಗೆ ಹಿಂದಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಸಂಭಾಷಣೆ ಮಾಡಲು ಬರುವುದಿಲ್ಲ. ನ್ಯಾಯಾಲಯದ ಆದೇಶ ಮತ್ತು ಪ್ರಮುಖ ಆರೋಪಗಳು ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಣ್ವಕುಪ್ಪಿ ಶ್ರೀಗಳ ಮೇಲಿರುವ ಗಂಭೀರ ಆರೋಪಗಳು: ಹಣಕಾಸು ಮತ್ತು ಆಸ್ತಿ ದುರುಪಯೋಗ. ಕೇದಾರ ಪೀಠದ ಹೆಸರಿನಲ್ಲಿ ಭಕ್ತರಿಂದ ಕೋಟ್ಯಾಂತರ ರೂಪಾಯಿ ದೇಣಿಗೆ ಪಡೆದು ಉಷಾ ಮಠದ ಅಭಿವೃದ್ಧಿಗೆ ಬಳಸದೆ ಸ್ವಂತಕ್ಕೆ ಬಳಸಿಕೊಂಡಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಶಿವನಹಳ್ಳಿ ಗ್ರಾಮದಲ್ಲಿ ಭಕ್ತರು ಮಠಕ್ಕೆ ನೀಡಿದ ಆಸ್ತಿಯನ್ನ ತಮ್ಮ ಹೆಸರಿಗೆ ಮಾಡಿಕೊಂಡು ದಕ್ಷಿಣ ಕೇದಾರ ವೈರಾಗ್ಯಧಾಮ ಎಂದು ಹೆಸರಿಟ್ಟು ಭಕ್ತರಿಗೆ ಮೋಸ ಮಾಡಿದ್ದಾರೆ ಮತ್ತು ದೇಣಿಗೆ ಹಣದಲ್ಲಿ ಅಡಕೆ ತೋಟವನ್ನು ಖರೀದಿಸಿದ್ದಾರೆ. ಸ್ವಜನ ಪಕ್ಷಪಾತ. ಸನ್ಯಾಸಿ ಮಠದಲ್ಲಿ ತಮ್ಮ ಪೂರ್ವಾಶ್ರಮದ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರ ಕುಟುಂಬವನ್ನ ಇಟ್ಟುಕೊಂಡು ಮಠವನ್ನ ಪುತ್ರವರ್ಗ ಮಠವನ್ನಾಗಿ ಪರಿವರ್ತಿಸಿದ್ದಾರೆ. ಅರ್ಹತೆಯ ಕೊರತೆ. ಇವರು ಕೇವಲ SSLC ಪಾಸ್ ಆಗಿದ್ದು 2020ರಲ್ಲಿ ಅರುಣಾಚಲ ಪ್ರದೇಶದಿಂದ 3 ಸೆಮಿಸ್ಟರ್ ಪದವಿ ದಾಖಲೆ ಹೊಂದಿದ್ದಾರೆ. ಪೀಠಕ್ಕೆ ಬೇಕಾದ ಸಂಸ್ಕೃತ ಪಾಂಡಿತ್ಯ, ಶಿವಾಗಮ ಹಾಗೂ ವೇದೋಪನಿಷತ್ತುಗಳು ಆಳವಾದ ಅಧ್ಯಯನ ಇವರಿಗಿಲ್ಲ. ಪೂಜಾರಿಗಳ ಉಚ್ಚಾಟನೆ. ಕೋವಿಡ್ ಸಮಯದಲ್ಲಿ ಸೇವೆ ಸಲ್ಲಿಸಿದ್ದ ಈಶ್ವರಲಿಂಗ ಎಂಬ ಪೂಜಾರಿಯನ್ನ ತೆಗೆದುಹಾಕಿ ತಮ್ಮ ರಕ್ತ ಸಂಬಂಧಿಯನ್ನ ನೇಮಿಸಿಕೊಂಡಿದ್ದಾರೆ. ಆದರೆ ಈಶ್ವರಲಿಂಗ ಅವರು ಉತ್ತರಾಖಂಡ ಸರ್ಕಾರದ ಟ್ರಿಬ್ಯುನಲ್ನಿಂದ ಆದೇಶ ತಂದು ಮರು ನೇಮಕಗೊಂಡಿದ್ದಾರೆ. ಮನವಿ: ಶುದ್ಧ ಸನಾತನ ವೀರಶೈವ ಪರಂಪರೆ, ಕೇದಾರ ದೇವಸ್ಥಾನ ಮತ್ತು ಉಷಾಮಠದ ಘನತೆಯನ್ನ ಉಳಿಸಲು ಹಾಗೂ ಕಣ್ವಕುಪ್ಪಿ ಶ್ರೀಗಳ ಷಡ್ಯಂತ್ರವನ್ನ ಬಯಲು ಮಾಡಲು ಈ ಸತ್ಯ ಸಂಗತಿಯನ್ನ ಅಖಂಡ ಭಾರತ ಸಮಸ್ತ ಭಕ್ತಾದಿಗಳಿಗೆ ತಲುಪಿಸಬೇಕಾಗಿ ಪತ್ರಿಕಾಗೋಷ್ಠಿಯ ಮೂಲಕ ವಿನಂತಿಸಿಕೊಳ್ಳಲಾಗಿದೆ. ಫಂಕ್ಷನ್ ಅಲ್ಲಿ ಇನ್ನೊಬ್ಬ ನನ್ನ ತರವಾಗಿ ಇಡೀ ಉತ್ತರಾಧಿಕಾರಿಯಾಗಿರುವಂತ ಘೋಷಣೆ ಮಾಡಿದ್ರು. ಆ ಫಂಕ್ಷನ್ ಅಲ್ಲಿ ಒಂದು ಗಾಂಧಿಯ ಫಂಕ್ಷನ್ ಹೆಸರು, ಅಲ್ಲಿ ಇವರು ನನ್ನ ತರವಾಗಿ ಉತ್ತರಾಧಿಕಾರಿ ಯಾರನ್ನ ಕಣಕುಪ್ಪಿ ಅಂತ ಹೇಳಿ ಹೋಗ್ಬಿಟ್ಟೆ. ಅಲ್ಲಿ ಇರೋ ಒಬ್ಬ ಸ್ವಾಮಿಗಳು ಶಾಂತಲಿಂಗ ಶಿವಾಚಾರ್ಯ ಅವ್ರನ್ನ ಉತ್ತರಾಧಿಕಾರಿಗಳನ್ನು ನೇಮಕ ಮಾಡಿದ್ರು. ಇದಾದ ನಂತರ ಆಫ್ಟರ್ ದಿಸ್ we get to know that of announcement by the President Bhimashankara. We made effort to know him that there were rules. We can't appoint any Uttaradhikari or successors to the Kedara Pita. So we signed a legal document. Even those persons who are interested to the Kedara Pita, they are the stakeholders. They have also made some representation, changes. The appointment you have made by way of announcement illegal and contrary to the PKTC Act. That is
Even then also they have not made any rectification, statement before the public. They have repeated this kind of statement. Confirm. High Court ಅಲ್ಲಿ ನಾವು ಪಿಟಿಷನ್ ಹಾಕಿದ್ದೀವಿ, ರೆಟಿಫಿಕೇಶನ್ ಹಾಕಿದ್ದೇವೆ. So in that petition there was an order. 7/5/2024 ರೆಟಿಫಿಕೇಶನ್ ಅಲವ್ ಆಯಿತು. ಅಲ್ಲಿ ನಾನು ರಿಪಿಟಿಷನ್ ಅಂತ ವಾದ ಮಾಡಿದೆ. ಅಲ್ಲಿ ಎದುರುಗಾರರಲ್ಲಿ ಡಿಕೆಟಿಸಿ ಕಮಿಟಿಯವರು ಇದ್ರು ಮತ್ತು ಯಾರು ಭೀಮಾಶಂಕರ್ ಅನೌನ್ಸ್ ಮಾಡಿದ್ರಿಂದ ಕೇದಾರನಾಥದ ಉತ್ತರಾಧಿಕಾರಿ ಅವರು ಮತ್ತು ಭೀಮಾಶಂಕರ್ ಅವರು ಎದುರುಗಾರರು. ಹೈಕೋರ್ಟ್ ಆಫ್ ಡೈರೆಕ್ಷನ್ ಕೊಟ್ಟಿದ್ದೇನಂತಂದ್ರೆ ದಿಸ್ ಇಶ್ಯೂ ಈಸ್ ದಿ ಮೇಕಿಂಗ್ ಸಮ್ ಸೌಂಡ್. So BKTC committee has a right and the power to decide on the basis of the legal notice and representation made by the petitioner as well as the stakeholders. ಅಂದ್ರೆ ಅಲ್ಲಿ ಓದಂತ ಪಿಟಿಷನರ್, ಕೋರ್ಟ್ ಮುಂದೆ ಓದಂತ ಪಿಟಿಷನರ್, ಅರ್ಜಿದಾರರು ಮತ್ತು ಕೆಲವೆಲ್ಲ ಬೇರೆ ಸ್ಟೇಕ್ ಹೋಲ್ಡರ್ಸ್, ಇಂಟ್ರೆಸ್ಟ್ ಅಂದ್ರೆ ಕೇದಾರನಾಥ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಯಾರು ಅದನ್ನ ನೀವು ಡಿಸೈಡ್ ಮಾಡಿ ಈ ಇಶ್ಯೂನ ಬಗೆಹರಿಸಿ. That is to be done within a period of 2 months ಅಂತ ಮಾಡಿ. ಆರ್ಡರ್ ಡೇಟೆಡ್ 7/5 of May 2020. ಅದಾದ ಮೇಲೆ ನಾವು ಕೇದಾರನಾಥ ಕಮಿಟಿಗೆ ಬದ್ರಿನಾಥ್ ಕೇದಾರನಾಥ್ ಕಮಿಟಿಗೆ ಪರ್ಸನಲಿ ನಾವು ಹೋಗಿ ಅವ್ರಿಗೆ ಮದುವೆ ಮಾಡಿ ಅವರು ನೋಟಿಸ್ ಕೊಟ್ಟಿದ್ರು, ಈಗ ಆರ್ಡರ್ ಆಗಿದೆ ನೀವು ಬಂದು ನಾವು ಹೋಗಿ ಸ್ಟೇಟ್ಮೆಂಟ್ ಕೊಟ್ಟು ಅದರಲ್ಲಿ ಹೇಳಿದ್ವಿ, ಇಲ್ಲ ಇದೆಲ್ಲ ಇಶ್ಯೂ ಹೀಗಿದೆ, ಈ ಆಕ್ಟ್ ಅಲ್ಲಿ ತಮ್ಮ ಅಧಿಕಾರ ಇದೆ, ನೀವು ಡಿಸೈಡ್ ಮಾಡ್ರಿ. ಅದೇ ನಾವು ಉತ್ತರಾಧಿಕಾರಿ ನೇಮಕ ಮಾಡಿದ್ದಾರೆ ಅದು ಡಿಸೈಡ್ ಮಾಡೋದ ಮಾಡೋದಕ್ಕಿಂತ ಮುಂಚಿತವಾಗಿ ಈಗ ವಿಭಾಷಿಸಲಿಗೂ ಮಾಡಿದ ವ್ಯಕ್ತಿ ಏನಿದ್ದಾರಲ್ಲ ಅವರೆಲ್ಲ ಕಡೆ ಸಂಚಾರ ಮಾಡಬೇಕಾದ್ರೆ ನಾಟ್ ಓನ್ಲಿ ದಟ್ ಲೊಕ್ಯಾಲಿಟಿ ಕರ್ನಾಟಕ ನಾವು ಯಾಕೆ ಕರ್ನಾಟಕದಲ್ಲಿ ಮಾಡೋದ್ರ ಉದ್ದೇಶ ಇದೆ. ಈ ಕರ್ನಾಟಕದಲ್ಲಿ ಸತಿಗೆ ನೀವು ಏನು ಕಡುಬುಕ್ಕಿ ಸಂಬಂಧ ನಾವು ಹೇಳ ಅವ್ನ ಅಡ್ರೆಸ್ ಮಾಡೋದು ಅವ್ರು ಈಸ್ ಕಡುಬುಕ್ಕಿ ಶಿವಾಚಾರ್ಯ ಕಡುಬುಕ್ಕಿ ಶಿವಾಚಾರ್ಯ ಅಂತ ಅವರು ಕೇದಾರನಾಥ ಪೀಠದ ಉತ್ತರಾಧಿಕಾರಿ ಇರುತ್ತೆ. ಅವ್ರು ಏನ್ ಮಾಡಾಕತ್ತಾರ, ಭಕ್ತರ ಹತ್ರ ಹೋಗಿ ನಾನು ಕೇದಾರನಾಥ ಪೀಠದ ಉತ್ತರಾಧಿಕಾರಿ, ಕೇದಾರನಾಥ ಪೀಠದ ಗುರುಗಳು ಅಂತೇಳಿ ದೇಣಿಗೆ ತರಕಾಗ್ತದೆ. ಇಟ್ ಇಸ್ ಕ್ವೈಟ್ ಕಾಮನ್. ಯಾರೋ ಒಬ್ಬ ಗುರೂಜಿ ಹೋದ ಅಂತಂದ್ರೆ ಶಿಷ್ಯರು ರೊಕ್ಕ ಕೊಡೋದು, ರೊಕ್ಕ ದೇಣಿಗೆ ಅಂತ ಹೇಳ್ತೀವಿ ನಾವು, ರೊಕ್ಕ ದೇಣಿಗೆ ಕೊಡ್ತಾರೆ. ಆ ದೇಣಿಗೆ ತಗೊಂಡು ತಮ್ಮ ಸ್ವಂತ ಖರ್ಚು ಅಥವಾ ತಮ್ಮ ಸ್ವಂತ ಪಾತ್ರ ಯೂಸ್ ಮಾಡ್ತಾರೆ. ರಾಂಗ್, ಅದು ಬರುತ್ತದ ಮಾಡೇ ಬರಲಿ ಅಂತ ನಾವು ಕಡಾಖಂಡಿತವಾಗಿ ನಾವು ಇದನ್ನ ರಿಪೋರ್ಟ್ ಮುಂದೆ ಹೇಳಿದೀನಿ. ನಾನು ಆಫ್ಟರ್ ದಿ ಆರ್ಡರ್ ಆಫ್ ರಿಪೋರ್ಟ್ ನಾನು BKTC ಅವ್ರಿಗೂ ರಿಕ್ವೆಸ್ಟ್ ಮಾಡಿದೆ, ಇಲ್ಲಿ ಬಡ ಯಾವುದೇ ಸಿಂಗಲ್ correspondence in respect of our query, our collecting of delegate donation by the Kadupukki Shivacharya, Shantalinga Shivacharya. So, ನಾನು ಕರ್ನಾಟಕದ ಜನತೆಗೆ ಭಕ್ತಾದಿಗಳಿಗೆ ಹೇಳೋದಿಷ್ಟೇ, ನೀವು ನಿಮ್ಮ ಭಕ್ತಿ ಸೇವೆ ಮಾಡೋದಿತ್ತು ಅಂತಂದ್ರೆ ಒಂದು ಅಕೌಂಟ್ ಇದೆ ಕೇದಾರನಾಥರು, ಆ ಅಕೌಂಟಿಗೆ ಹಾಕಿದ್ದಾರೆ. ಗೊತ್ತಿಲ್ಲ ಅಂತಂದ್ರೆ ನೀವು ಪ್ರೆಸ್ ಕಪ್ಪಿಗೆ ನಾನು ಕೊಟ್ಟಿದ್ದೀನಿ ಅಕೌಂಟ್ ಕೇಳ್ಕೊಂಡ್ರಿ, ಅಕೌಂಟ್ ನಂಬರ್ ಮೆನ್ಷನ್ ಮಾಡಿದೀನಿ, ಅಕೌಂಟ್ಗೆ ದುಡ್ಡು ಕೊಡ್ರಿ. ದೇಣಿಗೆ ಅಂತ ಹೇಳಿ ಕಡುಬುಕ್ಕಿ ಕೊಡ್ಲೇ ಗಾಡಿ ನ್ಯಾಯಾಲಯ ಎಂತ ನ್ಯಾಯಾಲಯ ನಾವು ಕೇಳ್ಕೊಂಡಂತ ಈ ಗುರುಗಳಿಗೆ ಯಾರು ಅಪ್ಲಿಕೇಶನ್ ಕೇಳ್ಕೊಂಡಿದ್ವಿ, ನಾನು ಕೇಳ್ಕೊಂಡಿದ್ದೆ, ಮುಂದೆ ಆಗ್ತಕ್ಕಂಥ ಗುರುಗಳು ಕೇಳ್ಕೊಂಡಿದ್ರು. ಅವ್ರ ಮನವಿ ಪ್ರಕಾರ ಅವ್ರು ಏನ್ ಕಾನೂನು ಬಾಹಿರ ಅಡ್ಡಾಡಕತ್ತಿದಾರ ತಡೆ ಹಿಡೀರಿ ಅಂತ, ಆ ಒಂದು ತಡೆ ಹಿಡೀರಿ ಅಂತ ಏನ್ ಅಪ್ಲಿಕೇಶನ್ ನಾವು ಮಾಡ್ಕೊಂಡಿದ್ವಿ, ಅದನ್ನ 2 ತಿಂಗಳೊಳಗ ನೀವು ಅದನ್ನ ಅದ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಕಮಿಟಿಯವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಹೈಕೋರ್ಟ್. ಆದ್ರೂ ಸಹಿತ ನಿನ್ನೆ ಈಶ್ವರಪ್ಪ ಬಂದಿದ್ದಾರೆ, ನಾನು ಕೇದಾರ ಗುರುಗಳು ಅಂತ ಕೋಟೆ ಇದೆ, ನಿಮ್ಮ ಎಲ್ಲವೂ ಕಣ್ಕೂಪಿಗಳು ಅವ್ರು ದಿನಾಲೇ ಕೆಲಸ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಹಿಂದ 2000 ಎಂಟು ಚೀಲ ಆದ್ರು, ಆ ಚೀಲದಿಂದ ಮುಂದೆ ಗುರುಗಳು ಕರ್ಕೊಂಡ್ಬರೋದು, ಮೆನ್ಷನ್ ಮಾಡ್ಕೊಳ್ಳೋದು, ಅದು ಅಮೌಂಟ್ ಎಲ್ಲಿ ಹೋಗ್ಬೇಕು, ಮುಖ್ಯ ಮಟ್ಟ ಹೋಗ್ಬೇಕು. ಆದ್ರೆ ಇವರು ದಾವಣಗೆರೆ ಜಿಲ್ಲೆಯೊಳಗ ಹರಿಹರ ತಾಲೂಕಿನಾಗ ಶಿವನಹಳ್ಳಿ ಅಂತೇಳಿ ಅವನು ಊರಿದೆ, ಒಬ್ಬ ಭಕ್ತ ಕೊಟ್ಟಿದ್ದಾರೆ. ಕೇದಾರ ಪೀಠಕ್ಕೆ ಸಂಬಂಧಪಟ್ಟಂತ ಭಕ್ತ ಕೊಟ್ಟಂತ ಜಾಗೆಯನ್ನ ತಮ್ಮ ಸ್ವಂತ ಹೆಸರು ಮಾಡ್ಕೊಂಡು ಅದನ್ನು ಕನ್ಸ್ಟ್ರಕ್ಷನ್ ಮಾಡ್ತೇವೆ ಅಂತ ಹೇಳಿ ಬಳ್ಳಾರಿ ಹಿಂದೆ, ಬೆಳಗಾವ
ಆಮೇಲೆ ಈ ಎಲ್ಲ ಕರ್ನಾಟಕ ಅಡ್ಡಾಡಿ ಆ ಫಂಡ್ ಕಲೆಕ್ಟ್ ಮಾಡಿಕೊಂಡು ತಮ್ಮ ಹೆಸರಲ್ಲಿ ಒಂದು ಮಂದಿರ ಕಟ್ಟಿದ್ದಾರೆ. ಆ ಮಂದಿರದಲ್ಲಿ ತಮ್ಮ ಸ್ವಂತ ಅಣ್ಣ ನಿಂತಿದ್ದಾರೆ. ಕೇದಾರಪೀಠ ಅಂತ ಹೇಳಿದ್ರು ಅಲ್ಲಿ ಆ ಗುರು ಬಂದಾಗ ಅಷ್ಟೇ ಇರ್ತದೆ, ಇನ್ನೊಂದು ಕಿಟ್ಟಿಲ್ಲ ಅದು ಹಾಸ್ಟೆಲ್. ಅದು ಅವ್ರ ಸ್ವಂತ ಮನೆಗೆ ಅಷ್ಟೇ. ಕೇದಾರಪೀಠದ ಹೆಸರಿಗೆ ಫಂಡ್ ತಗೊಂಡಾದ್ಮೇಲೆ ಫಸ್ಟ್ ಅಮೌಂಟ್ ಎಷ್ಟು ಜಮಾ ಬೇಕು, ಮುಖಿ ಮಠದಲ್ಲಿ ಇರ್ತಕ್ಕಂತ ಗುರುಗಳ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಸರ್ಕಾರದ ಕಾರ್ಯದರ್ಶಿ ಇರ್ತಕ್ಕಂಥ ಒಂದು ಅಮೌಂಟ್ ಇದೆ, ಅಲ್ಲಿ ಜಮಾ ಬರ್ತು. ಅಲ್ಲಿ ಜಮಾ ಆದ್ಮೇಲೆ ಇವರು ರೋಡ್ ಇಂಡಿಯಾ ಕಟ್ಟಿದ್ರಿ ಮಠ ನಾವು ಕೇದಾರಪೀಠದ ಹೆಸರಲ್ಲಿ ಕಟ್ಟಬೇಕು, ಮುಖಿ ಮಠದ ಹೆಸರಲ್ಲಿ ಕಟ್ಟಬೇಕು. ಇದು ನಡೀತಾ ಇರೋದು ಕೇದಾರ ಜಗದ್ಗುರು ಪೀಠದ ಇದಕ್ಕೆ ಬದ್ರಿನಾಥ್ ಕೇದಾರ್ನಾಥ್ ಟೆಂಪಲ್ ಸಮಿತಿ ಅಂತ ಹೇಳಿ ಒಂದು ಕಮಿಟಿ ಇದೆ. ಅದರಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿಗಳು ಮತ್ತು ಮೆಂಬರ್ಸ್ಗಳು. ಇದಕ್ಕೆ ಬಿಟ್ಟು ಒಬ್ರು ರಾಜ್ಯಪಾಲ ನಿಯುಕ್ತಿ ಮಾಡಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಈ ಕಮಿಟಿಯಲ್ಲಿ ಇರ್ತಾರೆ. ಇಲ್ಲಿ ಏನು 300-400 ಜನ ಸ್ವಾಮೀಜಿಯವರು ಆ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ರು. ಅನೇಕ ಕರ್ನಾಟಕದ ರಾಜಕೀಯ ಲೀಡರ್ಗಳು ಉಪಸ್ಥಿತರಿದ್ರು. ಅಲ್ಲಿ ಭೀಮಾಶಂಕರಲಿಂಗ ಶಿವಾಚಾರ್ಯ ಜಗದ್ಗುರುಗಳು ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ತಮ್ಮ ಪೀಠಕ್ಕೆ ಉತ್ತರಾಧಿಕಾರಿ ಅಂತ ಹೇಳಿ ಕಣ್ಣುಗುಪ್ಪಿಯ ಶಾಂತವೀರ ಶಿವಾಚಾರ್ಯರನ್ನ ಜಾಹೀರು ಮಾಡೋದು, ನಿಯುಕ್ತಿ ಮಾಡೋದು. ಆ ಒಂದು ಇದರಲ್ಲಿ ಇದು ಕಮಿಟಿಯ ಕಾನೂನಿನ ವಿರುದ್ಧ, ಪರಂಪರೆಯ ವಿರುದ್ಧವಾಗಿ ಅವರು ಮಾಡಿಲ್ಲ ಅಂತ ತಿಳ್ಕೊಂಡು ಈಗ ನೇರಿತ ಹೈಕೋರ್ಟದಲ್ಲಿ ಆ ಇಶ್ಯೂ ನಡೀತಾ ಇದೆ. ಅದರಲ್ಲಿ 1991 ಕಾಯ್ದೆ 1990 ಉತ್ತರ ಪ್ರದೇಶ ರಾಜ್ಯ ಕಾನೂನು ಅನ್ವಯ ದೇವಸ್ಥಾನ ಸಮಿತಿ ನಿಯಮಾವಳಿ ಪ್ರಕಾರ ನಡೀಬೇಕು ಅಂತ ಹೌದು. ರೂಲ್ಸ್ ಅದ ಕಮಿಟಿಯಲ್ಲಿ. ಆ ರೂಲ್ಸ್ ಯಾವಪ್ಪ ಅಂತ ಕೇಳಿದ್ರೆ ದಕ್ಷಿಣ ಭಾರತದ ವೀರಶೈವ ಲಿಂಗಾಯತ ಜಂಗಮ ವಂಶದಲ್ಲಿ ಅವರು ಹುಟ್ಟಿರ್ಬೇಕು. ಇದು ಕಮಿಟಿ ಆಕ್ಟದಲ್ಲಿದೆ. ಮತ್ತು ಸಂಸ್ಕೃತ ಪಂಡಿತರಾಗಿರ್ಬೇಕು ಮತ್ತು ಅದನ್ನು ಬ್ರಹ್ಮಚಾರಿಗಳಾಗಿರ್ಬೇಕು. ಆ ಇದಕ್ಕೆ ಕೇದಾರ್ ಪೀಠಕ್ಕೆ ರಾವಲ ಪದವಿ ವಿಭೂಷಿತರಾಗಬೇಕಾಗಿದ್ದರು. ಇದು ಕಮಿಟಿಯ ರೂಲ್ಸ್ ಇದೆ. ಆ ರೂಲ್ಸ್ ಪ್ರಕಾರ ಕಮಿಟಿ ಸಾರ್ವಭೌಮ ಈ ಪೀಠದ ಎಲ್ಲ ಪೀಠದ ಪರಂಪರೆ, ಕೇದಾರ್ ಪೀಠದ ಪರಂಪರೆ ಇದು ಉತ್ತರಾಂಚಲ ಅಂಡರ್ ಗವರ್ಮೆಂಟ್ ಕಮಿಟಿಯ ಅಂಡರದಲ್ಲಿ ಇದೆ. ಅದಕ್ಕೆ ಆ ಎಲ್ಲ ಸರ್ವಸ್ವವನ್ನು ಇವತ್ತು ಚೇಲ ನಿಯುಕ್ತಿ, ರಾವಲ್ ನಿಯುಕ್ತಿ ಇದಕ್ಕೆಲ್ಲಕ್ಕೂ ಕೂಡ ಮಾಡಬೇಕಾಗಿತ್ತು ಅಂದ್ರೆ ಕಮಿಟಿನೇ ಮೇನ್ ಪಾವದಲ್ಲಿ ಇರುತ್ತೆ. ಅದಕ್ಕಾಗಿ ಇಲ್ಲಿ ಏನಾಗಿದೆ ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಪ್ರಸ್ತುತ ಜಗದ್ಗುರು ಭೀಮಾಶಂಕರಲಿಂಗ ಶಿವಾಚಾರ್ಯರು ನಾಂದೇಡದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡ್ರು. 12/6/2026 ತಿಂಗಳಿಗೆ ಬಹಳ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡ್ರು. ಆ ಕಾರ್ಯಕ್ರಮದಲ್ಲಿ ಸುಮಾರು ಕರ್ನಾಟಕದಲ್ಲಿ ಅಲ್ಲಿ ಇರ್ತಕ್ಕಂಥ ರಾವಲ ಜಗದ್ಗುರುಗಳಿಗೆ ಉತ್ತರಾಧಿಕಾರಿ ನೇಮಕ ಮಾಡತಕ್ಕಂತ ಅಧಿಕಾರ ಅವರಿಗಿಲ್ಲ. ಅವ್ರು ಯಾವಾಗ ಅಧಿಕಾರ ಬರುತ್ತೆ ಅಂದ್ರೆ ಆ ಪೋಸ್ಟ್ ವೇಕೆಂಟ್ ಆದಾಗ ಅವರು ಆ ಜಗದ್ಗುರು ಪದವಿಯಿಂದ ರಾಜೀನಾಮೆ ಕೊಟ್ಟ ಮೇಲೆ ಅಲ್ಲಿ ಇರ್ತಕ್ಕಂಥ ಕೆಲವು ಚೇಲಗಳು ಅಂದ್ರೆ ನಾವು ಪೂಜಾರಿಗಳು ಅಂತ ಅಂತೇವಲ್ಲ, ಕೆಲವು ಶಿಷ್ಯಂದಿರು ಇರ್ತಾರೆ. 4, 5, 6, 8 ಹಿಂಗ್ ಶಿಷ್ಯಂದಿರು ಇರ್ತಾರೆ. ಶಿಷ್ಯಂದಿರಿಗೆ ಸೀನಿಯರ್ ಪ್ರಕಾರ ಅವ್ರು ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಕರೆದಾಗ ಆ ಕ್ವಾಲಿಫಿಕೇಶನ್ ಅವ್ರಿಗೆ ಇತ್ತು ಅಂದ್ರೆ ವಿತ್ ಸೀನಿಯಾರಿಟಿ ಮತ್ತು ಕ್ವಾಲಿಫಿಕೇಶನ್ ಇತ್ತು ಅಂದ್ರೆ ಆ ನಿಯುಕ್ತಿ ಆಗಿರ್ತಕ್ಕಂಥ ಚೇಲಾಗದಲ್ಲಿ ಒಬ್ಬರನ್ನ ರಾಹುಲ್ ಮಾಡ್ತಕ್ಕಂತ ಅಧಿಕಾರ ಸರ್ವಸ್ವ ಕಮಿಟಿಗಿದೆ. ಉಪಸ್ಥಿತಿ ಇರ್ತಕ್ಕಂಥ ಜಗದ್ಗುರುಗಳಿಗಿದ್ದ ಅದ ವಿಷಯ ಇಲ್ಲ.
ಅದಕ್ಕಾಗಿ ಇದನ್ನು ಅನಧಿಕೃತವಾಗಿ ಮಾಡಿದ್ದಾರೆ. ಮೇಲಾಗಿ ಕಣ್ಣು ಕೊಟ್ಟಿ ಅವರಿಗೆ ಉತ್ತರಾಧಿಕಾರಿಯನ್ನು ನಿಯುಕ್ತಿ ಮಾಡಿದ್ದಾರೆ. ಅವರು ಏನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕೆಲವರು ಉತ್ತರಾಧಿಕಾರಿ ಹೇಳಿ ಎಲ್ಲ ತಪ್ಪದಲ್ಲಿ ಹೋಗಿ ಅವರಿಗೆ ತಪ್ಪು ಸಂದೇಶವನ್ನು ಕೊಟ್ಟು ಅವರಿಂದ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಇದು ಇದಕ್ಕೂ